ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಬೋಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂತಹ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಅಪರಿಚಿತ ಅಲಂಕಾರಗಳ ಪಾಠಗಳ ಸರಣಿ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಈ ಕಂಡು ಕಾಣದಂಥ ಚೆಲುವು ಸರಣಿಯಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಅನೇಕ ಅಪರಿಚಿತ ಅಲಂಕಾರಗಳನ್ನು ಈಗಾಗಲೇ ನಾವು ಪರಿಚಯ ಮಾಡ್ತಾ ಬಂದಿದ್ದೇವೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಅಲಂಕಾರದ ರೀತಿ. ಅದೇ ರೀತಿ ಇವತ್ತು ಕೂಡ ನಾನು ಒಂದು ಹೊಸ ಅಲಂಕಾರದೊಂದಿಗೆ ತಮ್ಮ ಜೊತೆಗೆ ತಮ್ಮೆದುರಿಗೆ ನಾನು ಬಂದಿದ್ದೇನೆ. ಆ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಬನ್ನಿ, ಇವತ್ತಿನ ಅಲಂಕಾರ ಯಾವುದು ಅಂತ ನೋಡೋಣ. ಇವತ್ತು ನಾನು ಪ್ರಸ್ತುತಪಡಿಸಲಿಕ್ಕೆ ಇರ್ತಕ್ಕಂತಹ ಅಲಂಕಾರ ಅದು ಈ ಸರಣಿಯಲ್ಲಿ 10ನೇ ಅಲಂಕಾರ, ಅಪ್ರಸ್ತುತ ಪ್ರಶಂಸಾ ಅಲಂಕಾರ. ಅಪ್ರಸ್ತುತ ಪ್ರಶಂಸಾ ಅಲಂಕಾರ. ಏನು ಈ ಅಪ್ರಸ್ತುತ ಪ್ರಶಂಸಾ ಅಲಂಕಾರ, ಇದರ ಲಕ್ಷಣ ಏನು, ಇದು ಉದಾಹರಣೆಗಳನ್ನು ಹೇಗಿರ್ತವೆ ಅಂತಕ್ಕಂಥ ತಿಳ್ಕೊಳ್ಳಿಕ್ಕಂತೂ ಮೊದಲು ನಿಮ್ಮೆಲ್ಲರಲ್ಲೂ ವಿನಂತಿ, ಯಾರು ಹೊಸದಾಗಿ ಈ ಚಾನಲಿಗೆ ಪ್ರವೇಶ ಮಾಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ರಾಬುಲೈನ್ಸ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಸರಣಿಯ ಪಾಠವನ್ನು ಶುರು ಮಾಡ್ತಾಯಿದ್ದೇನೆ. ಬನ್ನಿ, ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಅಂದರೆ ಏನು ಅಂಥೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ಅಲಂಕಾರದ ಲಕ್ಷಣವನ್ನು ನೋಡೋಣ. ನೋಡಿ, ಲಕ್ಷಣ ಈ ರೀತಿ ಇದೆ. ಅಪ್ರಸ್ತುತವಾದ ಒಂದು ಸನ್ನಿವೇಶವನ್ನು ವರ್ಣಿಸುತ್ತಲೇ ಪ್ರಸ್ತುತವಾದ ಸನ್ನಿವೇಶವನ್ನು ವ್ಯಂಜಿಸುವಂತೆ ಮಾತಿನ ಚಮತ್ಕಾರ ಮಾಡುವುದೇ ಅಪ್ರಸ್ತುತ ಪ್ರಶಂಸಾ ಅಲಂಕಾರ. ಇನ್ನೊಂದು ಸರಿ ಗಮನಿಸಿ. ಅಪ್ರಸ್ತುತವಾದ ಒಂದು ಸನ್ನಿವೇಶವನ್ನು ವರ್ಣಿಸುತ್ತಲೇ ಪ್ರಸ್ತುತವಾದ ಸನ್ನಿವೇಶವನ್ನು ವ್ಯಂಜಿಸುವಂತೆ ಮಾತಿನ ಚಮತ್ಕಾರ ಮಾಡುವುದೇ ಅಪ್ರಸ್ತುತ ಪ್ರಶಂಸಾ ಅಲಂಕಾರ. ಇಲ್ಲಿ ಇಂಥದೇ ಒಂದು ಅಲಂಕಾರವನ್ನು ನೀವು ಹಿಂದೆ ಗಮನಿಸಿದಿರಿ, ಸಮಾಸೋಕ್ತಿ ಅಲಂಕಾರ. ಇದು ಅದೇ ರೀತಿ ಇದೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಲ್ಲಿ ಇಲ್ಲಿ ಹೇಳಿದ್ದೇನೆ ನೋಡಿ, ಇದು ಈ ಹಿಂದೆ ನಾವು ವಿಶ್ಲೇಷಿಸಿದ ಸಮಾಸೋಕ್ತಿ ಅಲಂಕಾರಕ್ಕೆ ವಿರುದ್ಧವಾದದ್ದು. ಅಲ್ಲಿ ಪ್ರಸ್ತುತವನ್ನು ವರ್ಣಿಸುವ ಮೂಲಕ ಅಪ್ರಸ್ತುತವನ್ನು ಸೂಚಿಸಿದರೆ ಇಲ್ಲಿ ಅಪ್ರಸ್ತುತದ ವರ್ಣನೆಯ ಮೂಲಕ ಪ್ರಸ್ತುತವನ್ನು ಸೂಚಿಸಲಾಗ್ತದೆ. ಇದರ ಅರ್ಥ ಇಷ್ಟೇ. ಹಿಂದೆ ನಾವು ಸಮಾಸೋಕ್ತಿ ಅಲಂಕಾರ ಹೇಳುವಾಗ ನಾನು ಹೇಳಿದೆ, ಒಬ್ಬ ಕವಿ ತನ್ನೆದುರಿಗಿರ್ತಕ್ಕಂಥ ಒಂದು ಯಾವುದೋ ಒಂದು ಘಟನೆ ಸನ್ನಿವೇಶವನ್ನು ನೆಪವಾಗಿಟ್ಟುಕೊಂಡು ಇನ್ಯಾವುದೋ ದೂರದಲ್ಲಿರ್ತಕ್ಕಂಥ ಇನ್ನೊಂದು ಸನ್ನಿವೇಶವನ್ನು ಕಲ್ಪಿಸಿ ನಿಮಗೆ ಕೊಡಲಿಕ್ಕೆ, ಓದುಗರಿಗೆ ಕೇಳುಗರಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ಎದುರಿಗಿರ್ತಕ್ಕಂಥ ಯಾವುದೋ ಒಂದು ಸನ್ನಿವೇಶವನ್ನು, ಘಟನೆಯನ್ನು ವರ್ಣಿಸುತ್ತಾ ದೂರದಲ್ಲಿ ಇನ್ನೊಂದು ಯಾವುದೋ ಸನ್ನಿವೇಶವನ್ನು ಅವನು ನಮಗೆ ಗಮನಕ್ಕೆ ತರ್ತಕ್ಕಂಥದ್ದನ್ನು ಮಾಡ್ತಾನೆ. ಇದಕ್ಕೆ ಅದರ ವಿರುದ್ಧ ಪ್ರಕ್ರಿಯೆ. ಇಲ್ಲಿ ಎದುರಿಗಿರ್ತಕ್ಕಂಥ ಸನ್ನಿವೇಶವನ್ನು ಅವನು ವರ್ಣಿಸ್ತಾ ಇಲ್ಲ, ದೂರ ಎಲ್ಲೋ ಇರತಕ್ಕಂಥ ಅಪ್ರಸ್ತುತವಾಗಿರ್ತಕ್ಕಂಥ ಯಾವುದೋ ಒಂದು ವರ್ಣನೆಯನ್ನು ಮಾಡ್ತಾ ಅದರ ಮೂಲಕ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಜ್ವಲಂತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು, ಒಂದು ಘಟನೆಯನ್ನು ನಮಗೆ ಅವನು ತಿಳಿಸ್ತಿರ್ತಾನೆ. ಅಂದರೆ ಅಲ್ಲಿ ಪ್ರಸ್ತುತ ಮೂಲಕ ಅಪ್ರಸ್ತುತವನ್ನು ಹೇಳಿದರೆ ಇಲ್ಲಿ ಅಪ್ರಸ್ತುತವನ್ನು ವರ್ಣಿಸೋದ್ರ ಮೂಲಕ ಪ್ರಸ್ತುತವನ್ನು ಹೇಳಲಾಗ್ತದೆ. ಈ ಲಕ್ಷಣವನ್ನು ಲಕ್ಷಣವಾಗಿ ತಿಳ್ಕೊಳ್ಳೋದು ಕಷ್ಟ. ಉದಾಹರಣೆ ಕೊಟ್ಟ ತಕ್ಷಣ ಅದು ಸ್ಪಷ್ಟವಾಗ್ತದೆ. ಬನ್ನಿ, ಉದಾಹರಣೆಯನ್ನು ನೋಡೋಣ ಹೇಗೆ. ಒಂದು ಉದಾಹರಣೆ ನೋಡಿ. ಇದು ಡಾಕ್ಟರ್ GS ಶಿವರುದ್ರಪ್ಪ, ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಚಕ್ರಗತಿ ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಪ್ರಸ್ತುತ ಅಂತಕ್ಕಂಥ ಒಂದು ಕವಿತೆಯಲ್ಲಿರ್ತಕ್ಕಂಥ 4 ಸಾಲುಗಳು ಹೀಗಿವೆ. ತೊಂಡುಗೂಳಿ ತುಳಿಯುತ್ತಲಿವೆ ಬೆಳೆದ ಹೊಲದ ಹಸುರನು. ತೊಂಡುಗೂಳಿ ತುಳಿಯುತ್ತಲಿವೆ ಬೆಳೆದ ಹೊಲದ ಹಸುರನು, ಇಲ್ಲಿ ಹೆಗ್ಗಣ ಮುಕ್ಕುತ್ತಲಿವೆ ಹಳೆ ಪಣತದ ಕಾಳನು. ತೊಂಡುಗೂಳಿ ತುಳಿಯುತ್ತಲಿವೆ ಬೆಳೆದ ಹೊಲದ ಹಸುರನು, ಇಲಿ ಹೆಗ್ಗಣ ಮುಕ್ಕುತ್ತಲಿವೆ ಹಳೆ ಪಣತದ ಕಾಳನು. ಕವಿತೆ ನೋಡಿ, ಪ್ರಸ್ತುತವಾಗಿರ್ತಕ್ಕಂಥದ್ದನ್ನು ವರ್ಣಿಸ್ತಾ ಇಲ್ಲ. ಕವಿಯ ಎದುರಿಗೆ ಈ ತೊಂಡುಗೂಳಿ ತೊಳಿತಕ್ಕಂಥ ಹೊಲ ಇಲ್ಲ, ಇಲಿ ಹೆಗ್ಗಣ ಕಾಳುಗಳನ್ನು ಮುಕ್ತಕ್ಕಂಥ ಪಣತವು ಆತನ ಎದುರಿಗೆ ಇಲ್ಲ. ಆತನ ಎದುರಿಗೆ ಯಾವುದೋ ಬೇರೆ ಸನ್ನಿವೇಶ ಇದೆ. ಆ ಸನ್ನಿವೇಶವನ್ನು ನೋಡುತ್ತಾ ಇನ್ನೆಲ್ಲೋ ದೂರಕ್ಕೆ ಈಗ ಅಂದರೆ ತೊಂಡುಗೂಳಿ ತುಳಿಯೋದು,
ಇಲಿ ಹೆಗ್ಗಣ ಮುಕ್ಕೋದು ಇದು ಅವನು ಇದ್ರಿಗಿಲ್ಲ, ಕವಿ ಇದ್ರಿಗೆಲ್ಲೋ ಬೇರೆ ಕಡೆಗಿದು ಅದಕ್ಕೆ ಈತ ಇಲ್ಲಿಂದ ಹೋಲಿಸ್ತಾ ಇದ್ದಾನೆ ಪ್ರಸ್ತುತ ಸನ್ನಿವೇಶವನ್ನು. ಇದನ್ನ ವಿಶ್ಲೇಷಣೆಯನ್ನು ನಾನು ಸಮನ್ವಯವನ್ನು ವಿದ್ಯಾರ್ಥಿಗಳು ಹೇಗೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದೇನೆ. ಅದನ್ನು ನೋಡಿದರೆ ನಿಮಗೆ ಅಂದಾಜು ಆಗ್ತದೆ. ನೋಡಿ, ಸಮನ್ವಯ ಈ ರೀತಿ ಮಾಡಬೇಕು. ಇಲ್ಲಿ ಕವಿ ವರ್ಣಿಸುತ್ತಿರುವುದು ಅಪ್ರಸ್ತುತವಾದ, ಅಂದರೆ ತನ್ನೆದುರಿಗೆ ಇಲ್ಲದ ದೂರದ ಒಂದು ಸನ್ನಿವೇಶವನ್ನು. ಆ ಅಪ್ರಸ್ತುತ ಸನ್ನಿವೇಶ ಯಾವುದು ಎಂದರೆ ತೊಂಡುಗೂಳಿಗಳು ಬೆಳೆದ ಬೆಳೆಯನ್ನು, ಅಂದರೆ ಹಸಿರು ಬೆಳೆಯನ್ನು ತುಳಿದು ಹಾಳು ಮಾಡುತ್ತಿರುವುದು, ಮತ್ತು ಇಲಿ ಹೆಗ್ಗಣಗಳು ನಾವು ಊಟ ಮಾಡಲು ಇಟ್ಟುಕೊಂಡಿರುವ ಪಣತದಲ್ಲಿರುವ ಧಾನ್ಯಗಳನ್ನು ಮುಕ್ಕುತ್ತಾ ಇರುವುದು. ಇದು ಅಪ್ರಸ್ತುತವಾಗಿರ್ತಕ್ಕಂಥ. ಆದರೆ ಆ ಪಣತ ಮತ್ತು ಬೆಳೆಯನ್ನು ನೋಡಿ ಕವಿ ಮಾಡ್ತಾ ಇಲ್ಲ ಇದನ್ನ ವರ್ಣನೆಯನ್ನು. ಕೆಳಗಡೆ ಹೇಳಿದೆ ನೋಡಿ, ಈ ಅಪ್ರಸ್ತುತ ವರ್ಣನೆಯನ್ನು ಮಾಡುವ ಮೂಲಕ ಪ್ರಸ್ತುತವಾದ ಇನ್ಯಾವುದೋ ಸನ್ನಿವೇಶವನ್ನು ಕವಿ ಇಲ್ಲಿ ವ್ಯಂಜಿಸುತ್ತಿದ್ದಾರೆ. ಇಲ್ಲಿ ತೊಂಡುಗೂಳಿಗಳು ಎಂದರೆ ನಮ್ಮ ದೇಶದಲ್ಲಿರುವ ಪುಡಾರಿಗಳು, ಕೋಮುವಾದಿಗಳು ಮುಂತಾದ ಬೇಜವಾಬ್ದಾರಿಯುತ ವ್ಯಕ್ತಿಗಳು. ಬೆಳೆದ ಬೆಳೆ ಎಂದರೆ ನಮ್ಮ ಸಮಾಜದ ಸ್ವಾಸ್ಥ್ಯ. ಗೂಳಿಗಳು ಬೆಳೆಯನ್ನು ತುಳಿದು ಹಾಳು ಮಾಡುತ್ತಿವೆ ಎಂದರೆ ಬೇಜವಾಬ್ದಾರಿ ವ್ಯಕ್ತಿಗಳು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದರ್ಥ. ಅದರಂತೆ ಇಲ್ಲಿ ಇಲಿ ಹೆಗ್ಗಣಗಳು ಎಂದರೆ ಲಂಚ ಸೇರಿದಂತೆ ಅಕ್ರಮ ಸಂಪಾದನೆಯಲ್ಲಿ ತೊಡಗಿರುವ ಭ್ರಷ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮುಂತಾದವರು. ಪಣತದ ಕಾಳು ಎಂದರೆ ನೈಜ ಫಲಾನುಭವಿಗಳಿಗೆ ತಲುಪಬೇಕಾದ ಸೌಲಭ್ಯಗಳು. ಇಲಿ ಹೆಗ್ಗಣಗಳು ಕಾಡುಗಳನ್ನು ಮುಕ್ಕಿದಂತೆ ಇವರು ಜನರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಾವೇ ಪಡೆಯುತ್ತಿದ್ದಾರೆ ಎಂದರ್ಥ. ಹೀಗೆ ಅಪ್ರಸ್ತುತ ವರ್ಣನೆಯೊಂದರ ಮೂಲಕ ಪ್ರಸ್ತುತ ಸನ್ನಿವೇಶವೊಂದನ್ನು ವ್ಯಂಜಿಸಿರುವುದರಿಂದ ಇದು ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಎನಿಸುತ್ತದೆ. ಅರ್ಥ ಇಷ್ಟೇ ಸ್ನೇಹಿತರೆ. ಇಲ್ಲಿ ಕವಿ ಈಗ ಬೆಳೆದ ಬೆಳೆಯನ್ನು ಗೂಳಿಗಳು ತುಳಿತಾ ಇವೆ ಅಂತ ಹೇಳುವಾಗ ಬೆಳೆದ ಬೆಳೆ ಎದುರಿಗೆ ಆತ ನಿಂತಿಲ್ಲ, ಗೂಳಿಗಳಲ್ಲಿ ತುಳಿಯೋದನ್ನು ಆತ ನೋಡ್ತಾ ಇಲ್ಲ. ಆತ ನಿಂತಿದ್ದು ಬೇಜವಾಬ್ದಾರಿ ಕೋಮುವಾದಿಗಳು, ಭ್ರಷ್ಟರು ಇಂಥವರನ್ನು ನೋಡಿ ಅಂಥವರ ಬಗ್ಗೆ ಹೇಳುವಾಗ ಅವರ ಸುದ್ದಿಯನ್ನೇ ಬಿಟ್ಟು ಇನ್ಯಾವುದನ್ನು ಆತ ಹೋಲಿಸಿ ಅಲ್ಲಿ ಹೇಳ್ತಾ ಇದ್ದಾನೆ. ಅವರು ಪ್ರಸ್ತಾಪವನ್ನೇ ಮಾಡಿಲ್ಲ ನೋಡಿ, ಭ್ರಷ್ಟ ಅಧಿಕಾರಿಗಳನ್ನು ಪ್ರಸ್ತಾಪ ಮಾಡಿಲ್ಲ, ಬೇಜವಾಬ್ದಾರಿ ವ್ಯಕ್ತಿಗಳ ಪ್ರಸ್ತಾಪ ಮಾಡಿಲ್ಲ, ಅದರ ಬದಲು ಬೇರೆಯದನ್ನು ಹೇಳ್ತಾ ಇದ್ದಾನೆ. ಹಾಗೆ ಇದು ಇದೆ, ಆ ಸನ್ನಿವೇಶದಂತೆ ಇದು ಇದೆ ಅನ್ನೋ ಅರ್ಥದಲ್ಲಿ ಆತ ಮಾತನಾಡ್ತಾನೆ. ಇಲಿ ಹೆಗ್ಗಣಗಳು ಇಲ್ಲಿ ತಿಂತಾ ಇವೆ ಅಂದರೆ ಇಲಿ ಹೆಗ್ಗಣದ ಮುಂದೆ ಆ ಪಣತವನ್ನು ತಿನ್ನುವ ಸನ್ನಿವೇಶ ಆತನೇ ಎದುರಿಗಿಲ್ಲ. ಆತನ ಎದುರಿಗಿರೋದು ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನ ನೋಡ್ತಾ ಇದ್ದಾರೆ, ಲಂಚವನ್ನು ತಿಂತಕ್ಕಂಥ ವ್ಯಕ್ತಿಗಳನ್ನು ನೋಡಿ ಆವಾಗ ಅವರನ್ನು ಹೇಳಲಿಕ್ಕೆ ಅಪ್ರಸ್ತುತವಾದ ಇನ್ನೊಂದು ಉದಾಹರಣೆಯನ್ನು ಕವಿಯಲ್ಲಿ ತರ್ತಾರೆ. ಸೊ ಹೀಗೆ ಅಪ್ರಸ್ತುತವಾದ ಯಾವುದೋ ಒಂದು ಸನ್ನಿವೇಶವನ್ನು ವರ್ಣಿಸುವುದರ ಮೂಲಕ ಪ್ರಸ್ತುತವನ್ನು, ಈಗಿನ ಘಟನೆಯನ್ನು ನಮಗೆ ಮನದಟ್ಟು ಮಾಡಲಿಕ್ಕೆ ಕವಿತೆ ಪ್ರಯತ್ನ ಮಾಡ್ತದೆ. ಈ ರೀತಿ ಮಾಡಿದರೆ ಅದಕ್ಕೆ ನಾವು ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಅಂಥೇಳಿ ಕರಿತೇವೆ. ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈ ಎರಡನೇ ಉದಾಹರಣೆ ಡಾಕ್ಟರ್ ರತ್ನಾಕರ ಸಿ ಕನಗೋಡು ಅವರ ಅನಾದಿಬೇರು ಆದಿಮ ಕರುಳು ಅಂತಕ್ಕಂಥ ಸಂಕಲನದಲ್ಲಿ ಒಡೆದ ಕನ್ನಡಿ ಸಿಡಿದು ಹೋಗಲಿ ಅಂತಕ್ಕಂಥ ಕವಿತೆಯಿಂದ ಆಯ್ದಂಥ ಕೆಲವು ಸಾಲುಗಳು ಇಲ್ಲಿವೆ. ನೋಡಿ ಆ ಪದ್ಯ ಹೇಗಿದೆ ಕವಿತೆ. ಒಡೆದ ಕನ್ನಡಿಯನ್ನು ಮತ್ತಷ್ಟು ಒಡೆಯುತ್ತಿವೆ ಶಾಲಾ ಕಾಲೇಜು ವಿವಿಯಲ್ಲಿ ಹದಗೊಂಡು ಹೊರಬರುತ್ತಿರುವ ಹೊಸ ಸುತ್ತಿಗೆಗಳು. ಒಡೆದ ಕನ್ನಡಿಯನ್ನು ಮತ್ತಷ್ಟು ಒಡೆಯುತ್ತಿವೆ ಶಾಲಾ ಕಾಲೇಜು ವಿವಿಯಲ್ಲಿ ಹದಗೊಂಡು ಹೊರಬರುತ್ತಿರುವ ಹೊಸ ಸುತ್ತಿಗೆಗಳು. ಒಡೆದ ಕನ್ನಡಿಯ ಚೌಕಟ್ಟುಗಳು ಮಾತ್ರ ಬಲಿಷ್ಠಗೊಳ್ಳುತ್ತಲೇ ಇವೆ ಎಂದಿನಂದದಿ. ಕೂಡಿಸಲು ಬಂದವರ ನೆತ್ತರು ಹೀರುತ್ತಾ ಬಿರುಕುಗಳನ್ನೇ ಮುದ್ದಿಸುತ್ತಾ ಮುಗುಳ್ನಗುತ್ತಿವೆ ಮತಬೇಟೆಯ ನಿಷ್ಣಾತ ಮಾಯಾವಿಗಳು. ಸೊ ಕವಿತೆ ಹೀಗಿದೆ. ಈ ಕವಿತೆಯ ಸಮನ್ವಯ ವಿದ್ಯಾರ್ಥಿಗಳಾದರೆ ಹೇಗೆ ಮಾಡಬೇಕು ಅಂತ ಹೇಳಿಕೊಂಡು ನಾನು ಅದರ ಬಗ್ಗೆ ಎರಡು ಮಾತನ್ನು ಹೇಳ್ತೇನೆ. ಬನ್ನಿ, ಸಮನ್ವಯವನ್ನು ವಿದ್ಯಾರ್ಥಿಗಳಾದರೆ ಅದನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಒಡೆದ ಕನ್ನಡಿಗಳನ್ನು ಮತ್ತಷ್ಟು ಒಡೆಯುವ ಕೆಲವು ಸುತ್ತಿಗೆಗಳು ಮತ್ತು ಹೀಗೆ ಒಡೆಯಲಾದ ಕನ್ನಡಿಯ ಬಿರುಕುಗಳನ್ನು ಕೂಡಿಸಲು ಯತ್ನಿಸುತ್ತಿರುವವರ ನೆತ್ತರು ಹೀರುವ ಮತ್ತು ಬಿರುಕುಗಳನ್ನೇ ನೋಡಿ ನಗುವ ವಿಘ್ನ ಸಂತೋಷದ ಅಪ್ರಸ್ತುತ ವರ್ಣನೆ ಇದೆ. ಈ ಅಪ್ರಸ್ತುತವಾದ ವರ್ಣನೆಯ ಮೂಲಕ ಕವಿ ಪ್ರಸ್ತುತವಾದ ಒಂದು ಸನ್ನಿವೇಶವನ್ನು ವ್ಯಂಜಿಸುತ್ತಿದ್ದಾರೆ. ಉನ್ನತ ಶಿಕ್ಷಣದ ಉತ್ಪಾದನಾ ಕೇಂದ್ರಗಳಾದ ಕಾಲೇಜು, ವಿಶ್ವವಿದ್ಯಾಲಯಗಳು ಸಮಾಜವನ್ನು ಬೆಸೆಯುವ ವ್ಯಕ್ತಿಗಳಿಗಿಂತ ಸಮಾಜವನ್ನು ಒಡೆಯುವ ವ್ಯಕ್ತಿಗಳನ್ನೇ ದೊಡ್ಡ ಪ್ರಮಾಣದಲ್ಲಿ ಹೊರಹಾಕುತ್ತಿರುವ ಆತಂಕದ ಸನ್ನಿವೇಶವನ್ನು ಇಲ್ಲಿ ವ್ಯಂಜಿಸಲಾಗಿದೆ. ಇಂತಹ ಆತಂಕವಾದಿಗಳನ್ನು ಸುತ್ತಿಗೆಗಳು ಎನ್ನಲಾಗಿದೆ. ಪಟ್ಟಭದ್ರರ ಹಿತಾಸಕ್ತಿ ಗಟ್ಟಿಗೊಳಿಸುತ್ತಿರುವುದನ್ನು ಚೌಕಟ್ಟು ಗಟ್ಟಿಯಾಗುವಿಕೆ ಎನ್ನಲಾಗಿದೆ.
ಇಂತಹ ಸಾಮಾಜಿಕ ಬಿರುಕುಗಳನ್ನು ಸರಿಪಡಿಸಬೇಕು ಎಂದು ಹಂಬಲಿಸುವ ಕೆಲವರ ಜೀವವನ್ನೇ ತೆಗೆಯುತ್ತಿರುವ ಸನ್ನಿವೇಶವನ್ನು ನೆತ್ತರು ಹೀರುವಿಕೆ ಎನ್ನಲಾಗಿದೆ. ಇದೆಲ್ಲದರ ಲಾಭ ಪಡೆಯುವ ಪುಡಾರಿಗಳ ರಾಜಕೀಯ ಹಿತಾಸಕ್ತಿಯನ್ನು ಮತಬೇಟೆ ಎನ್ನಲಾಗಿದೆ. ಹೀಗೆ ಅಪ್ರಸ್ತುತವಾದ ಸನ್ನಿವೇಶವೊಂದರ ವರ್ಣನೆಯ ಮೂಲಕ ಪ್ರಸ್ತುತ ಸಾಮಾಜಿಕ ಸನ್ನಿವೇಶವನ್ನು ವ್ಯಂಜಿಸಿರುವುದರಿಂದ ಇದು ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಎನಿಸುತ್ತದೆ. ವಿದ್ಯಾರ್ಥಿಗಳು ಆದರೆ ಇದನ್ನ ಈ ರೀತಿ ಸಮನ್ವಯ ಮಾಡಬೇಕು. ಇದನ್ನ ಸಾರಾಂಶೀಕರಿಸಿ ನಾನೊಂದು 2-3 ಮಾತು ಹೇಳೋದಾದರೆ, ಕವಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಒಡೆದ ಕನ್ನಡಿ ಈಗಾಗಲೇ ಸಮಾಜ ಕೆಟ್ಟು ಹೋಗಿದೆ, ಸ್ವಲ್ಪ ಒಡೆದು ಹೋಗಿದೆ. ಒಡೆದ ಕನ್ನಡಿಯನ್ನು ಸಮಾಜಕ್ಕೆ ಹೋಲಿಸಿದ್ದಾರೆ. ಅದನ್ನು ವಿದ್ಯಾವಂತರು ಅಂತಕ್ಕಂಥವ್ರು ಏನು ಮಾಡಬೇಕಾಯ್ತು, ಅದನ್ನು ಸರಿಪಡಿಸೋ ಕೆಲಸ ಮಾಡಬೇಕಾಯ್ತು. ಅದ್ರ ಬದಲು ಮತ್ತೇನಾಗ್ತಾಯಿದೆ, ಮತ್ತಷ್ಟು ಒಡೆದು ಚೂರು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತ. ಇಲ್ಲಿ ಒಡೆದ ಕನ್ನಡಿಯನ್ನು ಸಮಾಜಕ್ಕೆ ಒಡೆದ ಕನ್ನಡಿ ಅಂತೇಳಿ ಗುರುತು ಮಾಡ್ಕೊಂಡಿದ್ದಾರೆ. ಹಾಗೆ ವಿದ್ಯಾವಂತ ಪ್ರತಿನಿಧಿಗಳು, ವಿದ್ಯಾವಂತರು ಮತ್ತು ಹೆಚ್ಚು ಅಭ್ಯಾಸ ಪಡೆದಂಥ ಬಹಳಷ್ಟು ಜನರು ಅದನ್ನು ಕೂಡಿಸುವ ಕೆಲಸಕ್ಕಿಂತ ದುಷ್ಟ ಕೆಲಸದಲ್ಲಿ ಮತ್ತಷ್ಟು ಅದನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಈ ಸಮಾಜದ ಸ್ವಾಸ್ಥ್ಯವನ್ನು, ಒಡೆದ ಕನ್ನಡಿಯನ್ನು ಸರಿಪಡಿಸೋದು ಅಂದ್ರೇನು, ಈಗಾಗಲೇ ಹಾಳಾಗಿರುವ ಸಮಾಜವನ್ನು ಸರಿಪಡಿಸೋದು, ಎಷ್ಟು ಸಾಧ್ಯ ಆಯಿತು ಅಷ್ಟು ಸರಿಪಡಿಸೋಕೆ. ಹಾಗೆ ಹೋಗೋರನ್ನ ಸರಿಪಡಿಸ್ಲಿಕ್ಕೂ ಬಿಡ್ತಾ ಇಲ್ಲ, ಅವರ ಜೀವವನ್ನು ತೆಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳದೆ ಕವಿ ಒಂದು ಕನ್ನಡಿಯನ್ನು ಒಡೆಯುವ ಕೆಲಸವನ್ನು ಹೇಳೋದ್ರ ಮೂಲಕ ಹೇಳಿದ್ದಾರೆ. ಹಾಗಾದರೆ ಪ್ರಸ್ತುತ ಕನ್ನಡಿಯನ್ನು ಒಡೆಯುವುದು ಪ್ರಸ್ತುತ ಅಲ್ಲ, ಅಪ್ರಸ್ತುತ. ಅವರು ಈ ಪದ್ಯವನ್ನು ಬರೀಬೇಕಾದ್ರೆ ಕನ್ನಡಿ ಎದುರಿಗೆ ನಿಂತ್ಕೊಂಡಿಲ್ಲ, ಒಡೆದ ಕನ್ನಡಿಯ ಎದುರು, ಕನ್ನಡಿ ಒಡೆಯುತ್ತಿರ್ತಕ್ಕಂಥ ಸನ್ನಿವೇಶದ ಎದುರು ನಿಂತುಕೊಂಡು ಇದನ್ನು ಬರಿತಾ ಇಲ್ಲ. ಬದಲಾಗಿ ವಿದ್ಯಾವಂತರಾಗಿರ್ತಕ್ಕಂಥವರು ಸಮಾಜವನ್ನು ಹಾಳು ಮಾಡುತ್ತಿರುವ ಮತ್ತು ಅದಕ್ಕೆ ಪ್ರತಿರೋಧ ಬಂದವರನ್ನು ಜೀವ ತೆಗಿತಕ್ಕಂತಹ ಸನ್ನಿವೇಶದ ಎದುರು ಅವ್ರು ನಿಂತ್ಕೊಂಡಿದ್ದಾರೆ. ಅದು ಪ್ರಸ್ತುತ. ಆದರೆ ಪ್ರಸ್ತುತದ ವರ್ಣನೆ ಇಲ್ಲ, ಇಲ್ಲಿ ಅಪ್ರಸ್ತುತದ ವರ್ಣನೆ ಇದೆ. ಅದರ ಮೂಲಕ ಪ್ರಸ್ತುತವನ್ನು ಹೇಳ್ತಕ್ಕಂಥ ಪ್ರಯತ್ನ ಈ ಕವಿತೆಯಲ್ಲಿ ಆಗಿದೆ. ಹೀಗಾಗಿ ಇದು ಅಪ್ರಸ್ತುತ ಪ್ರಶಂಸೆ ಅಂತಕ್ಕಂಥ ಅಲಂಕಾರಕ್ಕೆ ಒಂದು ಬಹಳ ಮುಖ್ಯವಾದಂಥ ಮತ್ತು ಬಹಳ ಹೊಂದಿಕೊಳ್ತಕ್ಕಂಥ ಉದಾಹರಣೆ ಅಂಥೇಳಿ ನನಗೆ ಅನ್ನಿಸ್ತದೆ. ಬನ್ನಿ 3ನೆಯ ಮತ್ತು ಕೊನೆಯ ಉದಾಹರಣೆಯನ್ನು ನೋಡೋಣ. ಇದು ದೀಪ್ತಿ ಭದ್ರಾವತಿಯವರ ಅಷ್ಟೇ ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಅದೇ ಹೆಸರಿನ ಪದ್ಯ. ಅದರ ಕೆಲವು ಸಾಲುಗಳು ಹೀಗಿವೆ. ಲಕ್ಷಾಂತರ ವೀರಾಣುಗಳ ಸಲೀಸು ಹೊರಗೆ ಬೀಳಿಸಿಟ್ಟು ಬೇಕಾದದ್ದನ್ನು ಹೆಕ್ಕಿ ಉಸಿರು ಬಿತ್ತುವ ತಾಕತ್ತು ಅಂಡಾಣುವಿನದಲ್ಲದೆ ಮತ್ಯಾರದ್ದು ಹೇಳು. ಈ ಕವಿತೆಯನ್ನು ಇನ್ನೊಮ್ಮೆ ಗಮನಿಸಿ. ಲಕ್ಷಾಂತರ ವೀರಾಣುಗಳ ಸಲೀಸು ಹೊರಗೆ ಬಿಸುಟು ಬೇಕಾದದ್ದನ್ನು ಹೆಕ್ಕಿ ಉಸಿರು ಬಿತ್ತುವ ತಾಕತ್ತು ಅಂಡಾಣುವಿನದ್ದಲ್ಲದೆ ಮತ್ಯಾರದ್ದು ಹೇಳು. ಕವಿತೆಯ ಸಾಲುಗಳು ಹೀಗಿವೆ. ಇಲ್ಲಿ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗ್ತದೆ ಇದು ಹೇಗೆ ಯಾವುದು ಅಪ್ರಸ್ತುತ ಯಾವುದು ಪ್ರಸ್ತುತ ಅಂತಕ್ಕಂಥದ್ದನ್ನು. ಅದರ ವಿಶ್ಲೇಷಣೆಯನ್ನು ಹೇಗೆ ಮಾಡ್ಬೋದು, ವಿದ್ಯಾರ್ಥಿಗಳಾದರೆ ಅದನ್ನ ಹೇಗೆ ಸಮನ್ವಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, ಗಮನಿಸಿ. ಇಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಾಮರ್ಥ್ಯ ತುಲನೆ ಮಾಡಿ ವೀರ್ಯಾಣುಗಳ ಸಾಮರ್ಥ್ಯವನ್ನು ಗೌಣಗೊಳಿಸಿ ಅಂಡಾಣುವಿನ ಸಾಮರ್ಥ್ಯವನ್ನು ಪ್ರತಿಷ್ಠಾಪಿಸುವ ಒಂದು ಅಪ್ರಸ್ತುತ ಸನ್ನಿವೇಶದ ವರ್ಣನೆ ಇದೆ. ಲಕ್ಷಾಂತರ ವೀರ್ಯಾಣುಗಳಲ್ಲಿ ತನಗೆ ಬೇಕಾದ ಶಕ್ತಿಯುತವಾದ ಒಂದನ್ನು ಆಯ್ದುಕೊಂಡು ಅದರೊಡನೆ ಸೇರಿ ಗರ್ಭ ಕಟ್ಟುವ ಅಂಡಾಣುವಿನ ತಾಕತ್ತು ಪ್ರಶಂಸೆಗೊಳಗಾಗಿದೆ. ಈ ಅಪ್ರಸ್ತುತವಾದ ಸನ್ನಿವೇಶದ ವರ್ಣನೆಯೊಂದರ ಮೂಲಕ ಕವಿ ಪ್ರಸ್ತುತವಾದ ಒಂದು ಸಂದರ್ಭವನ್ನು ವ್ಯಂಜಿಸುತ್ತಾರೆ. ಅಂಡಾಣು ಎಂದರೆ ಇಲ್ಲಿ ಹೆಣ್ಣು, ವೀರ್ಯಾಣು ಎಂದರೆ ಗಂಡು. ಸುರತ ಸಂದರ್ಭದಲ್ಲಿ ವಿಸರ್ಜನೆಯಾಗುವ ಲಕ್ಷಾಂತರ ವೀರ್ಯಾಣುಗಳಲ್ಲಿ ತನಗೆ ಸರಿಸಮವಾಗುವ ಶಕ್ತಿಯುತವಾದ ಒಂದನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯ ಮತ್ತು ಅದರೊಡನೆ ಸೇರಿ ಅದಕ್ಕೆ ಉಸಿರು ಬಿತ್ತುವ ತಾಕತ್ತು ಇರುವುದು ಅಂಡಾಣುವಿಗೆ ಎನ್ನುವಲ್ಲಿ ಹೆಣ್ಣು ಎಲ್ಲರೂ ಅಂದುಕೊಂಡಂತೆ ಅವಲೇ ಅಲ್ಲ, ಅನೇಕ ವಿಷಯಗಳಲ್ಲಿ ಅವಳದು ಗಂಡಿಗಿಂತ ಮೇಲು ಎನ್ನುವ ಸಂಗತಿಯನ್ನು ಇಲ್ಲಿ ವ್ಯಂಜಿಸಲಾಗಿದೆ. ಹೀಗೆ ಅಪ್ರಸ್ತುತವಾದ ಸಂಗತಿಯೊಂದರ ಮೂಲಕ ಪ್ರಸ್ತುತ ಸಂಗತಿಯೊಂದನ್ನು ವ್ಯಂಜಿಸಿರುವುದರಿಂದ ಇದು ಅಪ್ರಸ್ತುತ ಪ್ರಶಂಸಾ ಅಲಂಕಾರವಾಗುತ್ತದೆ. ಅರ್ಥ ಇಷ್ಟೇ. ಇಲ್ಲಿ ಕವಿತ್ರಿ ಗಂಡು ಹೆಣ್ಣು ಅಂತ ಎಲ್ಲಿ ಹೇಳಕ್ಕೆ ಹೋಗಿಲ್ಲ. ಅಂಡಾಣು ವೀರ್ಯಾಣುವಿನ ಒಂದು ಸಂಬಂಧವನ್ನು ಇಲ್ಲಿ ವರ್ಣಿಸ್ತಾರೆ. ಹಾಗಾದರೆ ಹೀಗೆ ಹೇಳುವಾಗ
ಪ್ರಸ್ತುತ ಮತ್ತು ಅಪ್ರಸ್ತುತ ಯಾವುದು? ಅಪ್ರಸ್ತುತ ಅಂದ್ರೆ ನಮ್ಮ ಎದುರಿಗೆ ಇಲ್ಲದ್ದು ಈಗ ಅಂಡಾಣು ವೀರ್ಯಾಣುವಿನ ಎದುರಿಗೆ ನಿಂತ್ಕೊಂಡು ಅವು ಸಂಯೋಗವಾಗ್ತಕ್ಕಂಥದ್ದನ್ನು ನೋಡಿ ಈ ಕವಿತೆಯನ್ನು ಕವಿತ್ರಿ ಬರಿತಾ ಇಲ್ಲ. ಕವಿತ್ರಿ ಎದುರಿಗೆ, ಅವಳ ಎದುರಿಗೆ ಇರತಕ್ಕಂಥದ್ದು ಗಂಡು ಹೆಣ್ಣಿನ ನಡುವೆ ಇರತಕ್ಕಂತಹ ಭೇದ ಭಾವದ ಭಾವನೆ. ಗಂಡು ಹೆಣ್ಣಿನ ದೇಹದ ರಚನೆಯಲ್ಲಿ ಇರ್ತಕ್ಕಂಥದ್ದು ನೋಡಿ, ಅಲ್ಲಿ ಇರ್ತಕ್ಕಂಥದ್ದು ಭಿನ್ನತೆಯೇ ಹೊರತು ಭೇದ ಭಾವ ಅಲ್ಲ. ಆ ವೈವಿಧ್ಯತೆ ಏನಿದೆಯಲ್ಲ, ಈಗ ಗಂಡಿನ ದೇಹ ಹೆಣ್ಣಿನ ದೇಹಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಇದೆಯಲ್ಲ, ಅದು ಡಿಸ್ಕ್ರಿಮಿನೇಷನ್ ಅಲ್ಲ, ಮೇಲು ಕೀಳು ಅಲ್ಲ. ಯಾಕೆಂದರೆ ಈ ಸಮಾಜದಲ್ಲಿ, ಈ ನಿಸರ್ಗದಲ್ಲಿ ಗಂಡು ಹೆಣ್ಣು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಬೇರೆ ಬೇರೆ ಇರೋದ್ರಿಂದ ಅವರ ದೇಹದ ರಚನೆಯಲ್ಲಿ ವ್ಯತ್ಯಾಸ ಇದೆಯೇ ಹೊರತು ಭೇದ ಭಾವದ ಭಿನ್ನತೆ ಇಲ್ಲ. ಅದನ್ನು ಎತ್ತಿಕೊಂಡಂಥ ಕವಿತ್ರಿ ಅನವಶ್ಯಕವಾಗಿ ಹೆಣ್ಣನ್ನು ಕೀಳು ಗಂಡನ್ನು ಮೇಲು ಎಂತಕ್ಕಂಥದ್ದನ್ನು ವಿರೋಧಿಸಲಿಕ್ಕೆ ಕವಿತ್ರಿ ಇಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಸಂಬಂಧವನ್ನು ತೆಗೆದುಕೊಂಡು ವೀರ್ಯಾಣುವಿಗಿಂತ ಅಂಡಾಣುವೇ ಹೇಗೆ ಮೇಲೆ ಅಂತ ಹೇಳೋದ್ರ ಮೂಲಕ ಹೆಣ್ಣು ಎಲ್ಲರೂ ಅಂದ್ಕೊಂಡಂತೆ ಅಬಲೆ ಅಲ್ಲ, ಅನೇಕ ವಿಷಯಗಳಲ್ಲಿ ಹಾಗೆ ಗಂಡಿಗಿಂತಲೂ ಮೇಲು ಅಂತಕ್ಕಂಥದ್ದನ್ನು ಪ್ರತಿಷ್ಠಾಪಿಸಲಿಕ್ಕೆ, ವ್ಯಂಜಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ಅಪ್ರಸ್ತುತವಾದ ಯಾವುದೋ ಒಂದು ವರ್ಣನೆಯ ಮೂಲಕ ಪ್ರಸ್ತುತ ಸನ್ನಿವೇಶವನ್ನು ವ್ಯಂಜಿಸಿರುವುದರಿಂದ ದೀಪ್ತಿಯವರ ಈ ಕವಿತೆ ಅಪ್ರಸ್ತುತ ಪ್ರಶಂಸಾ ಅಲಂಕಾರಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಗ್ತದೆ. ಸ್ನೇಹಿತರೆ, ಈ 3 ಉದಾಹರಣೆಗಳ ಮೂಲಕ ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಅಂದರೆ ಏನು ಅಂತಕ್ಕಂಥ ಸ್ಪಷ್ಟತೆ ತಮಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಕೊನೆಯಲ್ಲಿ ಗಮನಿಸಿ, ಇದು ಪ್ರಕೃತ ಮತ್ತು ಅಪ್ರಕೃತ ಸಂಬಂಧಗಳ ಅಲಂಕಾರ. ಇದು ಸಮಾಸೋಕ್ತಿ ಅಲಂಕಾರಕ್ಕೆ ವಿರೋಧ ಕ್ರಿಯೆ ಇರುವ ಅಲಂಕಾರ. ಸಮಾಸೋಕ್ತಿಯಲ್ಲಿ ಪ್ರಸ್ತುತದ ವರ್ಣನೆಯ ಮೂಲಕ ಅಪ್ರಸ್ತುತವನ್ನು ವ್ಯಂಜಿಸಿದರೆ, ಇಲ್ಲಿ ಅಪ್ರಸ್ತುತದ ವರ್ಣನೆಯ ಮೂಲಕ ಪ್ರಸ್ತುತವನ್ನು ವ್ಯಂಜಿಸಲಾಗ್ತದೆ. ಸೊ ಇಷ್ಟನ್ನು ಹೇಳೋದ್ರ ಮೂಲಕ ಈ ಅಪ್ರಸ್ತುತ ಪ್ರಶಂಸಾ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೂ ನನ್ನ ಜೊತೆಗಿದ್ದು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಮನವಿ, ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಹೊಸ ಇನ್ನೊಂದು ಅಲಂಕಾರದೊಂದಿಗೆ ಕಂಡೂ ಕಾಣದಂಥ ಚೆಲುವು ಈ ಸರಣಿಯಲ್ಲೇ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.